ಹಲೋ ಎವ್ರಿವನ್. ಸೊ ಈ ವಿಡಿಯೋದಲ್ಲಿ ನಾವು RS-200 ಟೈಮರ್ ಯಾವ ಥರ ಸೆಟ್ ಮಾಡಬೇಕಂತ ನೋಡೋಣ. ಇವಾಗ ನೋಡಿ ಇಲ್ಲಿ 4:05 ಸಾರಿ 4:05 ಅಂತ ತೋರಿಸ್ತಾ ಇದೆ PM. ಇವಾಗ ನಾವು ಹೆಂಗೆ ಚೇಂಜ್ ಮಾಡಬೇಕಪ್ಪ ಅಂತಂದರೆ, ನಿಮಗೆ ಇಲ್ಲಿ 2 ಬಟನ್ ಕಾಣಿಸ್ತಾ ಇದೆಯಲ್ವಾ, ಇವೆರಡು ಬಟನ್. ಸೊ ಇವೆರಡು ಬಟನ್ನ ನೀವು ಕಂಟಿನ್ಯೂಸ್ ಆಗಿ ಹೋಲ್ಡ್ ಮಾಡ್ಕೋಬೇಕು ಫಾರ್ 10 ಸೆಕೆಂಡ್ಸ್. 1 2 3 4 5 6 7 8 9 10. ಸೊ ಈ ಥರ ಬ್ಲಿಂಕ್ ಆಗಿ ಸ್ಟಾರ್ಟ್ ಆಗುತ್ತೆ. ಬ್ಲಿಂಕ್ ಆಗಿ ಸ್ಟಾರ್ಟ್ ಮಾಡಿದ್ಮೇಲೆ ಇದೆಯಲ್ಲ, ಈ ಬಟನ್ನ ನೀವು ಪ್ರೆಸ್ ಮಾಡಬೇಕು. ಅಂದರೆ ಇದು M ಫಾರ್ ಅವರ್ ಅಂತ. ಇವಾಗ ಆಲ್ಮೋಸ್ಟ್ ನಮ್ಮದು ಟೈಮ್ ಎಷ್ಟಾಗಿದೆ, 4 o'clock ಅಂದ್ಕೊಳ್ಳೋಣ. ಓಕೆ, 4 o'clock. ಹಿಂಗೆ ನೀವು ನೋಡಿ ಇಲ್ಲಿ PM ಕೂಡ ಚೇಂಜ್ ಆಗುತ್ತೆ. ಸೊ ನಿಮ್ಗೆ ಯಾವ್ದು ಬೇಕು, AM ಯಾವ್ದು ಬೇಕಾ PM ಅಂತ ಆ ಥರ ಚೇಂಜ್ ಮಾಡ್ಕೋಬೋದು. ಓಕೆ, PM ನಾನು 4 o'clock ಆಗಿದ ತಕ್ಷಣ ನೆಕ್ಸ್ಟ್ ಈ ಕಡೆ ಬಟನ್ ಇದೆಯಲ್ವಾ, ಸೆಕೆಂಡ್ ಬಟನ್ ಯೂಸ್ ಮಾಡಿದ್ರೆ ನಿಮಗೆ ಸೆಕೆಂಡ್ ಚೇಂಜ್ ಆಗುತ್ತೆ. ಇಲ್ಲಿ ನೋಡಿ, ಇಲ್ಲಿ 13 15 16 ಅಂತ ಆಗ್ತಾ ಇದೆ. ಸೊ ಈ ಥರ ಚೇಂಜ್ ಮಾಡಿ ನೆಕ್ಸ್ಟ್ ಏನು ಮಾಡಬೇಕಂದ್ರೆ, ಸೆಟ್ ಮಾಡಲಿಕ್ಕೆ ಮತ್ತೆ ತಿರ್ಗಾ 2 ಬಟನ್ನ ಎಟ್ ಎ ಟೈಮ್ ಸೇಮ್ ಟೈಮ್ ಪ್ರೆಸ್ ಮಾಡಬೇಕು. ಓಕೆ, ಇವಾಗ ನೋಡಿ ಇದು ಕಾನ್ಸ್ಟೆಂಟ್ ಆಗಿಬಿಡುತ್ತೆ. ಸೊ ಈ ಥರ ನಾವು ಟೈಮಿಂಗ್ನ ಸೆಟ್ ಮಾಡ್ಬೋದು RS-200. ಸೊ ಇದೇ ಥರ ಕಂಟೆಂಟ್ಗೋಸ್ಕರ ನಮ್ಮನ್ನ ಫಾಲೋ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಮತ್ತೆ ಬೇರೆಲ್ಲಿ ಸಿಗ್ತೀನಿ ತನ ಕೇರ್.